ಖ್ಯಾತ ಕ್ರಿಕೆಟಿಗರೊಬ್ಬರು ತಮ್ಮ ಡಿವೋರ್ಸ್ ಸಮಯದಲ್ಲಿ ತಮ್ಮ ಆಸ್ತಿಯನ್ನೆಲ್ಲ ತಾಯಿ ಹೆಸರಿಗೆ ವರ್ಗಾವಣೆ ಮಾಡಿದ್ದನ್ನ ತುಂಬಾ ವೈರಲ್ ಆಗಿದ್ದನ್ನ ನಾವು ನೋಡಿರ್ತೀವಿ. ಇದೇ ರೀತಿ ಕೂಡ ತುಂಬಾ ಜನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವಿಡಿಯೋ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವ ಮೊದಲೇ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಮನೆಯನ್ನ ತಾಯಿ ಹೆಸರಿಗೆ ವರ್ಗಾಯಿಸುವ ಮಾಜಿ ಪತಿಯ ಮೇಲೆ ಮಹಿಳೆಯೊಬ್ಬರು ನ್ಯಾಯಾಲಯದ ಆವರಣದಲ್ಲೇ ಹಲ್ಲೆ ನಡೆಸಿದ್ರು. ಹೆಂಡತಿಗೆ ಜೀವನಾಂಶ ಕೊಡಬಾರದು ಎಂಬ ಈ ಕುತಂತ್ರವು ಈಗ ದೊಡ್ಡ ಕಾನೂನು ಸಮರಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ದಾಖಲೆಗಳನ್ನ ಬದಲಿಸಿದ ತಕ್ಷಣ ಕಾನೂನಿನ ಕಣ್ಣಿಗೆ ಮಣ್ಣೆರಚಬಹುದು ಅಂತ ನೀವು ಭಾವಿಸಿದ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಹಿಂದೂ ವಿವಾಹ ಕಾಯ್ದೆಯ 1955ರ ಸೆಕ್ಷನ್ 24 ಮತ್ತು 25ರ ಅಡಿಯಲ್ಲಿ ಹೆಂಡತಿಗೆ ಜೀವನಾಂಶ ಪಡೆಯುವ ಪೂರ್ಣ ಹಕ್ಕಿದೆ. ಪತಿ ತನ್ನ ಹೆಸರಿನಲ್ಲಿ ಏನೂ ಇಲ್ಲ ಎಂದು ಹೇಳಿಕೊಂಡರೂ ನ್ಯಾಯಾಲಯವು ಅವನ ಹಳೆಯ ಆರ್ಥಿಕ ದಾಖಲೆಗಳನ್ನ ಮತ್ತು ಜೀವನ ಶೈಲಿಯನ್ನ ಪರಿಶೀಲಿಸುತ್ತದೆ. ಹೆಂಡತಿಯ ಹಕ್ಕನ್ನ ಕಸಿದುಕೊಳ್ಳಲೆಂದೇ ಆಸ್ತಿ ವರ್ಗಾವಣೆ ಮಾಡಿದ್ದರೆ ಕೋರ್ಟ್ ಗಂಡನ ಸಂಪಾದಿಸುವ ಸಾಮರ್ಥ್ಯದ ಮೇಲೆ ಜೀವನಾಂಶವನ್ನ ಫಿಕ್ಸ್ ಮಾಡುತ್ತೆ. ಹೊಸದಾಗಿ ಜಾರಿಗೆ ಬಂದಿರುವ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 316 ಮತ್ತು 318ರ ಅಡಿಯಲ್ಲಿ ಆಸ್ತಿ ಮರೆಮಾಚುವುದು ಕ್ರಿಮಿನಲ್ ಅಪರಾಧ. ಜಂಟಿ ಆಸ್ತಿಯನ್ನ ಅಥವಾ ಹೆಂಡತಿಯ ಹಕ್ಕಿರುವ ಸ್ವತ್ತನ್ನ ಮೋಸದಿಂದ ವರ್ಗಾಯಿಸಿದರೆ ಅದನ್ನ ನಂಬಿಕೆ ದ್ರೋಹ ಬ್ರೀಚ್ ಆಫ್ ಟ್ರಸ್ಟ್ ಎಂದು ಪರಿಗಣಿಸಲಾಗುತ್ತೆ. ಇಂತಹ ವಂಚನೆಗೆ ಜೈಲು ಶಿಕ್ಷೆ ಕೂಡ ಆಗ್ಬಹುದು. ರಜನೀಶ್ ವರ್ಸಸ್ ನೇಹಾ 2020ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ಇದರ ಪ್ರಕಾರ ಪತಿ ಮತ್ತು ಪತ್ನಿ ಇಬ್ಬರು ತಮ್ಮ ಆಸ್ತಿ ಮತ್ತು ಆದಾಯದ ಬಗ್ಗೆ ಅಫಿಡವಿಟ್ ಸಲ್ಲಿಸಬೇಕು. ಒಂದು ವೇಳೆ ಗಂಡ ತಾಯಿ ಹೆಸರಿನಲ್ಲಿ ಆಸ್ತಿ ಇಟ್ಟು ಸುಳ್ಳು ಹೇಳಿದ್ರೆ ಅವನು ಸುಳ್ಳು ಸಾಕ್ಷಿ ನುಡಿದ ಅಪರಾಧಿಯಾಗುತ್ತಾನೆ. ಇಂತಹ ಬೇನಾಮಿ ವ್ಯವಹಾರಗಳನ್ನ ಕೋರ್ಟ್ ಸುಲಭವಾಗಿ ಪತ್ತೆ ಹಚ್ಚುತ್ತದೆ. ಮನೆ ಗಂಡನ ಹೆಸರಿನಲ್ಲಿಲ್ಲ, ಅತ್ತೆಯ ಹೆಸರಿನಲ್ಲಿದೆ ಎಂದು ಹೆಂಡತಿಯನ್ನ ಬೀದಿಗೆ ತಳ್ಳುವಂತಿಲ್ಲ. ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯಡಿ ಆಕೆ ಅದೇ ಮನೆಯಲ್ಲಿ ವಾಸಿಸುವ ಹಕ್ಕನ್ನ ಹೊಂದಿರುತ್ತಾಳೆ, ಅಂದ್ರೆ ರೈಟ್ ಟು ರೆಸಿಡೆನ್ಸ್. ಆಸ್ತಿ ಯಾರ ಹೆಸರಿಗೆ ವರ್ಗಾವಣೆಯಾಗಿದ್ದರೂ ಅದು ಹಂಚಿಕೆಯ ಮನೆಯಾಗಿದ್ದರೆ ಹೆಂಡತಿಗೆ ಅಲ್ಲಿರಲು ಪೂರ್ಣ ಅಧಿಕಾರ ಇರುತ್ತೆ. ಕೌಟುಂಬಿಕ ನ್ಯಾಯಾಲಯಕ್ಕೆ ಒಂದು ವಿಶೇಷ ಅಧಿಕಾರವಿದೆ. ಯಾವುದೇ ಉಡುಗೊರೆ ಪತ್ರ ಅಥವಾ ಮಾರಾಟ ಪತ್ರವು ನ್ಯಾಯವನ್ನು ತಪ್ಪಿಸಲು ಮಾಡಲಾಗಿದೆ ಅಂತ ಕಂಡು ಬಂದ್ರೆ ಅಂತ ವರ್ಗಾವಣೆಯನ್ನ ಅನೂರ್ಜಿತ ಇನ್ವ್ಯಾಲಿಡ್ ಅಂತ ಹೇಳಿ ಘೋಷಣೆ ಮಾಡಬಹುದು. ತಾಯಿ ಹೆಸರಿಗೆ ಹೋದ ಆಸ್ತಿ ಮತ್ತೆ ಗಂಡನ ಹೆಸರಿಗೆ ಬರುವಂತೆ ಮಾಡುವ ಶಕ್ತಿ ಕಾನೂನಿಗಿದೆ. ಪೂರ್ವಜರ ಆಸ್ತಿಯಲ್ಲಿ ಅಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಲಿ ಗಂಡನಿಗೆ ಹುಟ್ಟಿನಿಂದಲೇ ಪಾಲಿನ ಹಕ್ಕಿರುತ್ತೆ. ಅದನ್ನು ಅವನು ಯಾರಿಗೂ ವರ್ಗಾಯಿಸಿದರೂ ಕೂಡ ಆ ಪಾಲಿನ ಮೌಲ್ಯದ ಆಧಾರದ ಮೇಲೆ ಹೆಂಡತಿಗೆ ಪರಿಹಾರ ನೀಡಬೇಕಾಗುತ್ತೆ. ಇಲ್ಲಿ ಪತಿಯ ಯಾವುದೇ ಕುತಂತ್ರವೂ ನಡೆಯೋದಿಲ್ಲ, ಅದನ್ನ ತಿಳ್ಕೊಬೇಕಾಗುತ್ತೆ. ಕಾನೂನು ಎಲ್ರಿಗೂ ಕೂಡ ಒಂದೇ ಅನ್ನೋದನ್ನ.